ರೇವಣ್ಣ ಕೆಎಂಎಫ್ನಲ್ಲಿ ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಟ್ಟಿದ್ದಾರೆ. ನಷ್ಟದಲ್ಲಿದ್ದ ಸಂಸ್ಥೆಯನ್ನ 4,000 ಕೋಟಿ ರೂಪಾಯಿ ಲಾಭಕ್ಕೆ ತಂದು ಸೂಪರ್ ಮಾರ್ಕೆಟ್ ಮಾಡಿದ್ರು. ಅದಕ್ಕೆ ಜನ ಅವರನ್ನ ಮಿಲ್ಕ್ ಮ್ಯಾನ್ ಎಂದು ಕರೆದ್ರು ಅಂತ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸರ್ಕಾರ ಬೀಳಲು ಏನು ಕಾರಣ ಎಂಬುದು ಎಲ್ಲರಿಗೂ ಗೊತ್ತು. ಬಿಜೆಪಿ ಜೊತೆ ಹೋದವರ ಬಗ್ಗೆಯೂ ಗೊತ್ತು. ಟ್ವಿಟರ್ನಲ್ಲಿ ಕುಮಾರಸ್ವಾಮಿ ವಾಸ್ತವ ಅಂಶಗಳನ್ನೇ ಹೇಳಿದ್ದಾರೆ ಅಂತ ಹೇಳಿದ್ರು. ಡಿಕೆ ಶಿವಕುಮಾರ್ ಟೈಗರ್ ಆದ್ರೆ ಬಿಜೆಪಿಯ ಒಬ್ಬೊಬ್ಬ ಕಾರ್ಯಕರ್ತರು ಒಂದೊಂದು ಬಂಡೆ ಅಂತ ಹೊನ್ನಾಳಿ ಶಾಸಕ ಎಂಪಿ ರೇಣುಕಾಚಾರ್ಯ ಹೇಳಿದ್ದಾರೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿಯಲ್ಲಿ ಮಾತನಾಡಿದ ಅವರು, ಡಿಕೆ ಶಿವಕುಮಾರ್ ಟೈಗರ್ ಅಂತ ಮಾಧ್ಯಮಗಳು ಬಿಂಬಿಸಿವೆ. ಆದರೆ ಯಡಿಯೂರಪ್ಪರಂತಹ ದೈತ್ಯ ಶಕ್ತಿ ನಮ್ಮ ಜೊತೆ ಇದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಏನು ಮಾಡಲು ಸಾಧ್ಯವಿಲ್ಲ. ಉಪಚುನಾವಣೆಯಲ್ಲಿ ನಾವೇ ಗೆಲ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಡಿಸಿಎಂಗಳಾದ ಲಕ್ಷ್ಮಣ್ ಸವದಿ, ಕಾರಜೋಳ ಹಾಗೂ ಅಶ್ವಥ್ ನಾರಾಯಣ್ಗೆ ಯಡಿಯೂರಪ್ಪರ ಪರ್ಯಾಯ ನಾಯಕರಾಗುವಂತಹ ಯೋಗ್ಯತೆ ಹಾಗೂ ಕೆಪಾಸಿಟಿ ಎರಡೂ ಇಲ್ಲ. ಇವರಿಗೆಲ್ಲ ಡಿಸಿಎಂ ಸ್ಥಾನ ಕೊಟ್ಟಿರಬಹುದು, ಆದರೆ ಅದು ಸಾಂವಿಧಾನಿಕ ಹುದ್ದೆ ಅಲ್ಲ ಅಂತ ಬಿಜೆಪಿ ಶಾಸಕ ಉಮೇಶ್ ಕತ್ತಿ ಮತ್ತೆ ಕಿಡಿಕಾರಿದ್ದಾರೆ. ಹುಕ್ಕೇರಿಯಲ್ಲಿ ಮಾತನಾಡಿದ ಅವರು, ಅನರ್ಹರು ರಾಜೀನಾಮೆ ಕೊಡದೇ ಇದ್ದಲ್ಲಿ ಲಕ್ಷ್ಮಣ್ ಸವದಿ ಡಿಸಿಎಂ ಆಗ್ತಿರ್ಲಿಲ್ಲ. ಇದನ್ನ ಸವದಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದರು. ಕಾರಂಜ ಹಿನ್ನೀರಿನಲ್ಲಿ ಭೂಮಿ ಕಳೆದುಕೊಂಡು ಪರಿಹಾರ ಸಿಗದ ಬೀದರ್ನ ರೈತರು ಸಚಿವ ಪ್ರಭು ಚೌಹಾಣ್ರನ್ನ ತರಾಟೆಗೆ ತೆಗೆದುಕೊಂಡರು. ಆದರೆ ಸಂತ್ರಸ್ತರು ತಮ್ಮ ಅಳಲು ತೋಡಿಕೊಳ್ಳುವಾಗ ಸಚಿವರು ಜಾಸ್ತಿ ಅವಾಜ್ ಬೇಡ ಅಂತ ರೇಗಾಡಿದ್ರು. ಇದಕ್ಕೆ ಗರಮಾದ ಸಂತ್ರಸ್ತರು, ನಮಗೆ ಸಮಸ್ಯೆ ಇದೆ, ಅವಾಜ್ ಬೇಡ ಅಂದ್ರೆ ಹೆಂಗೆ? ಭೂಮಿ ಇಲ್ಲದೆ ನಮ್ಮ ಮಕ್ಕಳಿಗೆ ಯಾರು ಹೆಣ್ಣು ಕೊಡ್ತಾ ಇಲ್ಲ ಅಂತ ಹಲವಾರು ವರ್ಷಗಳಿಂದ ಹೋರಾಟ ನಡೆಸುತ್ತಿರೋ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಅರಬ್ಬಿ ಸಮುದ್ರದಲ್ಲಿ ಕ್ಯಾರ್ ಚಂಡಮಾರುತದ ಅಬ್ಬರ ಹೆಚ್ಚಾಗಿದೆ. ಚಂಡಮಾರುತದ ಹಿನ್ನೆಲೆ ರೆಡ್ ಅಲರ್ಟ್ ಘೋಷಿಸಿದ್ದರೂ ಇಂದು ಉತ್ತರ ಅಂಕೋಲಾ ತಾಲೂಕಿನ ಬೆಳ್ಳಂಬಾರದಲ್ಲಿ ಸಮುದ್ರಕ್ಕಿಳಿದಿದ್ದ 2 ಬೋಟ್ಗಳು ಸಮುದ್ರದ ಮಧ್ಯೆಯೇ ಸಿಲುಕಿಕೊಂಡಿವೆ. ಬೋಟ್ನಲ್ಲಿ 20ಕ್ಕೂ ಹೆಚ್ಚು ಮೀನುಗಾರರಿದ್ದು ದಡ ಸೇರಲು ಹರಸಾಹಸ ಪಡ್ತಿದ್ದಾರೆ ಅಂತ ತಿಳಿದು ಬಂದಿದೆ. ಈ 2 ಬೋಟ್ಗಳು ತಮಿಳುನಾಡಿಗೆ ಸೇರಿದ್ದು ಅಂತ ಹೇಳಲಾಗ್ತಾ ಇದೆ. ಸದ್ಯ ಕರಾವಳಿ ಕಾವಲು ಪಡೆ ಪೊಲೀಸರಿಂದ ರಕ್ಷಣಾ ಕಾರ್ಯ ನಡೆಯುತ್ತಿದೆ. ನಿನ್ನೆಯಷ್ಟೇ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ಇದೀಗ ಸಿಎಂ ಪಟ್ಟಕ್ಕೆ ಪೈಪೋಟಿ ಕೂಡ ಆರಂಭವಾಗಿದೆ. ಮುಖ್ಯಮಂತ್ರಿ ಗಾದಿಗೆ ದೇವೇಂದ್ರ ಫಡ್ನವೀಸ ಅಥವಾ ಆದಿತ್ಯ ಠಾಕ್ರೆನಾ ಅನ್ನೋ ಪ್ರಶ್ನೆ ಕೂಡ ಮೂಡಿದೆ. ಈ ಮಧ್ಯೆ ಚುನಾವಣಾ ಫಲಿತಾಂಶ ಹೊರಬೀಳ್ತಿದ್ದಂತೆ ಶಿವಸೇನಾ ಕಾರ್ಯಕರ್ತರ ಸಿಎಂ ಸ್ಥಾನ ಪಟ್ಟು ಮತ್ತಷ್ಟು ಬಿಗಿಯಾಗಿದ್ದು, ಶಿವಸೇನಾ ಕಾರ್ಯಕರ್ತರು ಆದಿತ್ಯ ಠಾಕ್ರೆ ಭಾವಿ ಸಿಎಂ ಅನ್ನೋ ಬ್ಯಾನರ್ ಕೂಡ ಹಾಕಿಸಿದ್ದಾರೆ. ಪಿಒಕೆ ಮತ್ತು ಗಿಲ್ಗಿಟ್ ಬಲೂಚಿಸ್ತಾನ ಪ್ರದೇಶಗಳನ್ನು ಪಾಕಿಸ್ತಾನ ಅಕ್ರಮವಾಗಿ ವಶಪಡಿಸಿಕೊಂಡಿದೆ. ಆದರೆ ಈ ಪ್ರದೇಶಗಳು ಪಾಕ್ ನಿಯಂತ್ರಣದಲ್ಲಿ ಇಲ್ಲ, ಪಾಕ್ ಹುಟ್ಟುಹಾಕಿರೋ ಉಗ್ರ ಹಿಡಿತದಲ್ಲಿದೆ ಅಂತ ಭಾರತೀಯ ಭೂಸೇನಾ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಹೇಳಿದ್ದಾರೆ. ಪಿಒಕೆ ಉಗ್ರರ ನಿಯಂತ್ರಣದಲ್ಲಿರುವ ಪ್ರದೇಶ ಅಥವಾ ಪಾಕಿಸ್ತಾನ ವಶದಲ್ಲಿರೋ ಉಗ್ರರ ಅಡಗುತಾಣ ಅಂತ ಹೇಳಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ವಿಜಯ್ ಹಜಾರೆ ಟ್ರೋಫಿ ಫೈನಲ್ನಲ್ಲಿ ತಮಿಳುನಾಡಿನ ವಿರುದ್ಧ ಕರ್ನಾಟಕ ಗೆಲುವಿನ ನಗೆ ಬೀರಿದೆ. ಈ ಮೂಲಕ ಕರ್ನಾಟಕ 4ನೇ ಬಾರಿಗೆ ವಿಜಯ್ ಹಜಾರೆ ಟ್ರೋಫಿಗೆ ಮುತ್ತಿಟ್ಟಿದೆ. ತಮಿಳುನಾಡು 49.5 ಓವರ್ಗಳಲ್ಲಿ 252 ರನ್ ಗಳಿಸಿ ಸರ್ವ ಪತನ ಕಂಡಿತ್ತು. ಗುರಿ ಬೆನ್ನತ್ತಿದ ಕರ್ನಾಟಕ 23 ಓವರ್ಗೆ 146 ರನ್ ಗಳಿಸಿ ಆಟ ಮುಂದುವರೆಸಿತ್ತು. ಆದರೆ ಆಟದ ಮಧ್ಯೆ ಮಳೆಯಿಂದಾಗಿ ಪಂದ್ಯ ಅರ್ಧಕ್ಕೆ ನಿಂತಿತ್ತು. ಬಳಿಕ ಮಳೆ ನಿಲ್ಲದ ಕಾರಣ ವಿಜೆಡಿ ನಿಯಮದ ಪ್ರಕಾರ ಕರ್ನಾಟಕವನ್ನ ಚಾಂಪಿಯನ್ ಆಗಿ ಘೋಷಿಸಲಾಯಿತು. ಸಾಂಗ್ಸ್ ಮತ್ತು ಟೀಸರ್ನಿಂದಾಗಿ ಕ್ರೇಜ್ ಹುಟ್ಟಿಸಿರುವ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ನಟನೆಯ ಆಯುಷ್ಮಾನ್ ಭವ ಸಿನಿಮಾದ ಟ್ರೈಲರ್ ಇದೇ ಅಕ್ಟೋಬರ್ 27ಕ್ಕೆ ರಿಲೀಸ್ ಆಗಲಿದೆ. ಫ್ಯಾಮಿಲಿ ಸೆಂಟಿಮೆಂಟ್ ಜೊತೆಗೆ ಥ್ರಿಲ್ಲರ್ ಎಳೆಯ ಸಿನಿಮಾ ಇದಾಗಿದ್ದು, ನಾಯಕಿಯಾಗಿ ರಚಿತಾ ರಾಮ್ ಜೊತೆಯಾಗಿದ್ದಾರೆ. ಇನ್ನು ಕನ್ನಡ ರಾಜ್ಯೋತ್ಸವದ ವಿಶೇಷವಾಗಿ ನವೆಂಬರ್ 1ರಂದು ರಾಜ್ಯಾದ್ಯಂತ ಚಿತ್ರ ತೆರೆ ಕಾಣಲಿದೆ. ಚಿತ್ರಕ್ಕೆ ಪಿ ವಾಸು ಆಕ್ಷನ್ ಕಟ್ ಹೇಳಿದ್ರೆ ಗುರುಕಿರಣ್ ಸಂಗೀತ ನೀಡಿದ್ದಾರೆ. ಆಂಗ್ರಿ ಯಂಗ್ ಮ್ಯಾನ್ ವಸಿಷ್ಠ ಸಿಂಹ ಸ್ಯಾಂಡಲ್ವುಡ್ನ ಸಾಲು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. 10 ವಿಭಿನ್ನ ಪಾತ್ರಗಳಿಂದ ಗುರುತಿಸಿಕೊಳ್ತಿರೋ ವಸಿಷ್ಠ ಸಿಂಹ ವಿ ನಾಗೇಂದ್ರ ಪ್ರಸಾದ್ ನಿರ್ದೇಶನದಲ್ಲಿ ಹೊಸದೊಂದು ಸಿನಿಮಾವನ್ನ ಮಾಡ್ತಾ ಇದ್ದಾರೆ. ಸದ್ಯ ಸಿನಿಮಾಗೆ ಪಂಥ ಅಂತ ಟೈಟಲ್ ಇಡಲಾಗಿದ್ದು, ನಾಯಕಿಯಾಗಿ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಜೊತೆಯಾಗಿದ್ದಾರೆ. ಮುಂದಿನ ತಿಂಗಳು ಚಿತ್ರದ ಟೈಟಲ್ ಹಾಗೂ ಸ್ಟಾರ್ ಕ್ಯಾಸ್ಟ್ ಅಧಿಕೃತವಾಗಿ ಲಾಂಚ್ ಆಗಲಿದೆಯಂತೆ.